ಸ್ಥಾನಮಾನದ ರೇಸ್ನಲ್ಲಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಡಿಸಿಎಂ ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಉಪಮುಖ್ಯಮಂತ್ರಿ ಹುದ್ದೆ ಸಿಕ್ಕರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸರಿಯಾಗಿ ನಡೆಸಿಕೊಳ್ತಿಲ್ವಾ ಅನ್ನುವಂತಹ ಪ್ರಶ್ನೆ ಚರ್ಚೆಗಳು ಈಗ ಶುರುವಾಗಿದೆ. ಇದಕ್ಕೆ ಕಾರಣ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಅಭಿಪ್ರಾಯವನ್ನ ಕೇಳದೇ ಇರೋದು. ದೆಹಲಿಗೂ ಕೂಡ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡಿಲ್ಲ. ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಡಿಸಿಎಂ ಆದರೂ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗದ ಮನ್ನಣೆ, ಸಂಪುಟ ವಿಸ್ತರಣೆ ವೇಳೆ ಪರಂ ಅಭಿಪ್ರಾಯ ಕಡೆಗಣನೆ. ದಲಿತ ಸಮುದಾಯದ ಹಿರಿಯ ನಾಯಕ ಪರಮೇಶ್ವರ್ಗೆ ಡಿಸಿಎಂ ಆಗಿ ಬಡ್ತಿಯನ್ನು ಸರ್ಕಾರದಲ್ಲಿ ಸಿಕ್ಕಿದೆ. ಅದು ಹುದ್ದೆಗೆ ಮಾತ್ರ ಸೀಮಿತವಾಗಿದೆ. ಅದಕ್ಕೆ ಸರಿಯಾಗಿ ಮನ್ನಣೆ ಮಾತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಸಿಗ್ತಾ ಇಲ್ಲ. ಈ ರೀತಿಯ ಮಾತು ಈಗ ರಾಜಕೀಯ ಪಡಸಾಲೆಯಲ್ಲಿ ಸದ್ದು ಮಾಡ್ತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ವೇಳೆ ಸಹಜವಾಗಿ ಡಿಸಿಎಂ ಅವರ ಅಭಿಪ್ರಾಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳಬೇಕಿತ್ತು. ಆದರೆ ಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷರಿಗೆ ಕೊಟ್ಟ ಅವಕಾಶವನ್ನ ಪರಮೇಶ್ವರ್ಗೆ ಸಿಗ್ತಾ ಇಲ್ಲ ಎಂಬ ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗೆ ಶುರುವಾಗಿದೆ. ಈ ಬಗ್ಗೆ ಖುದ್ದು ಪರಮೇಶ್ವರ್ ಹೇಳಿದ್ದೇನು ಕೇಳಿ. ಹೈಕಮಾಂಡ್ನವ್ರಿಗೆ ಗೊತ್ತಿದೆ ಯಾವಾಗ ಯಾರನ್ನ ಕರಿಬೇಕು, ಏನ್ ಚರ್ಚೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ನಮ್ಮನ್ನು ಕರೆದಾಗ ಹೋಗ್ತೀವಿ ನಾವು. ಇನ್ನು ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ಡಿಕೆ ಶಿವಕುಮಾರ್ ಡಿಸಿಎಂ ಆಗಿ 3 ವರ್ಷ ಕಾರ್ಯನಿರ್ವಹಿಸಿದ್ರು. ಈ ವೇಳೆ ರಾಜ್ಯದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದಲ್ಲಿ ಏನೇ ತೀರ್ಮಾನ ಆಗಬೇಕಾದರೂ ತಮ್ಮ ಅಭಿಪ್ರಾಯವನ್ನ ಸಿಎಂ ಮತ್ತು ಹೈಕಮಾಂಡ್ ನಾಯಕರಿಗೆ ಹೇಳ್ತಾ ಇದ್ರು. ಡಿಕೆ ಶಿವಕುಮಾರ್ ಕೊಟ್ಟ ಅಭಿಪ್ರಾಯವನ್ನ ಹೈಕಮಾಂಡ್ ಮತ್ತು ಸಿಎಂ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇತ್ತು. ಹೀಗಾಗಿ ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ಪವರ್ಫುಲ್ ಆಗಿ ಕಾಣಿಸಿಕೊಳ್ತಾ ಇದ್ರು. ಆದರೆ ಅದೇ ಗತ್ತು ಪರಮೇಶ್ವರ್ ಅವರಿಂದ ಕಾಣ್ತಾ ಇಲ್ಲ. ಮಾನ್ಯ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಸೊ ಆ ನಿಟ್ಟಿನಲ್ಲಿ ಅವರಿಗೆ 2 ಗುರುತರವಾದ ಜವಾಬ್ದಾರಿ ಇತ್ತು. ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಯೇ ಡೆಲ್ಲಿಗೆ ಹೋಗ್ತಾ ಇದ್ರು ಹೊರತು ಉಪಮುಖ್ಯಮಂತ್ರಿಗಳಾಗಿ ಏನು ಹೋಗ್ತಾ ಇರಲಿಲ್ಲ. ಆದರೆ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು 8 ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾದಂತವರು, ಈಗ ಉಪಮುಖ್ಯಮಂತ್ರಿ ಇದ್ದಾರೆ, ಬಹಳ ಸೀನಿಯರ್ ಇದ್ದಾರೆ. ಅವರನ್ನು ಕೂಡ ಪರಿಗಣನೆ ತೆಗೆದುಕೊಳ್ಳೋದು ಒಳ್ಳೆಯದು. ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಬಿಕೆ ಹರಿಪ್ರಸಾದ್, ಮಾನ್ಯ ಡಿಕೆ ಶಿವಕುಮಾರ್ ತೀರ್ಮಾನ ಚರ್ಚೆ ಮಾಡ್ತಾರೆ. ಹೈಕಮಾಂಡ್ ನಮ್ಮ ರಾಜ್ಯದ್ದೇ ಆದಂತಹ ಮಾನ್ಯ ಖರ್ಗೆ ಸಾಹೇಬರಾದ್ರಿಂದ ಅವ್ರ ಚರ್ಚೆ ಮಾಡ್ತಾರೆ. ಸಿಎಂ ಆಕಾಂಕ್ಷಿಯಾಗಿದ್ದ ಪರಮೇಶ್ವರ್ ಸ್ವಲ್ಪ ಮೆತ್ತಗಾಗಿದ್ದಾರೆ. ಒಲ್ಲದ ಮನಸ್ಸಿನಿಂದ ಡಿಸಿಎಂ ಸ್ಥಾನ ಅಲಂಕಾರ ಮಾಡಿದ್ದಾರೆ. ಆದರೆ ಅವರಿಗೆ ಸಿಗಬೇಕಾದ ಮನ್ನಣೆ ಮಾತ್ರ ಸಿಗ್ತಾ ಇಲ್ಲ ಅಂತ ಕಾಂಗ್ರೆಸ್ನಲ್ಲಿ ಮಾತು ಎದ್ದಿರೋದಂತೂ ನಿಜ.